ಇವತ್ತು ಡಾಲಿ ಧನಂಜಯ ಅವರ 41ನೇ ಹುಟ್ಟುಹಬ್ಬದ ಸಂಭ್ರಮ ಜಯನಗರದ MS ಕಾಲೇಜಲ್ಲಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಅಭಿಮಾನಿಗಳು ಬಂದು ಅವರ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಧನಂಜಯ ಅವರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ. ಸರ್, ಮೊದಲಿಗೆ ವಿಶ್ ಮೆನಿ ಮೋರ್ ಹ್ಯಾಪಿ ಸರ್. ಹುಟ್ಟುಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಸ್ಪೆಷಲು. ಇವತ್ತು ಅಭಿಮಾನಿಗಳ ಜೊತೆ ನೀವು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಎಷ್ಟು ಖುಷಿ ಅನ್ನಿಸುತ್ತೆ ಅಂತ? ಅಲ್ಲ, ಅದು ನಮ್ಮ ದಿನ ಅನ್ನೋದಕ್ಕಿಂತ ಅಭಿಮಾನಿಗಳ ದಿನನೇ ಹುಟ್ಟುಹಬ್ಬ ಅಂದಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮೀಟ್ ಮಾಡಬೇಕು ಅಂತ. ನಾನು ಕಳೆದ 2 ವರ್ಷಗಳಿಂದ ಅದು ಆಗಿರಲಿಲ್ಲ. ಸೊ ಈ ಸರಿ ಭಾಳ ಅಂದರೆ ಅವರೇ ಇಲ್ಲ, ನಾವೆಲ್ಲ ಅರೇಂಜ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ, ಬರಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಖುಷಿ ವಿಚಾರ, ಎಲ್ಲ ಸೇರಿದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿದ್ದಾರೆ. ಸೊ ಒಂದಿಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಐ ಥಿಂಕ್ ಸರ್, ಒಂದು ಕಡೆ ಬ್ಲಡ್ ಡೊನೇಷನ್ಸು, ಇನ್ನೊಂದಿಷ್ಟು ಸೋಷಲ್ ಸರ್ವಿಸ್ ಕೂಡ ನಡೀತಾ ಇದೆ. ಅಂದರೆ ಪೌರ ಕಾರ್ಮಿಕರಿಗೆ ಒಂದಿಷ್ಟು ಕಿಟ್ಗಳನ್ನು ವಿತರಿಸೋದು ಎಷ್ಟು ಖುಷಿ ಅನಿಸುತ್ತೆ ಈ ಥರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರುವಂಥದ್ದು. ಐ ಥಿಂಕ್ ಕಾಂಟ್ರಿಬ್ಯೂಷನ್ ಬಹಳ ಮ್ಯಾಟ್ರ್ ಆಗುತ್ತೆ. ಸರ್ವಿಸ್ ಯಾವಾಗಲೂ ಭಾಳ ಇಂಪಾರ್ಟೆಂಟು. ನಾವು ಏನೇ ಸೆಲೆಬ್ರೇಷನ್ ಮಾಡ್ತಿದ್ರು ಕಾಂಟ್ರಿಬ್ಯೂಷನ್ ಭಾಳ ಇಂಪಾರ್ಟೆಂಟು. ಅದು ಎಲ್ಲರ ಕಡೆಯಿಂದ ಆಗಬೇಕು. ಸೊ ಅದು ನನಗೆ ಅಂದರೆ ಪ್ರತಿ ಸರಿನೂ ನಾನು ಹೇಳ್ತಿರೋದು, ಫ್ಲಡ್ಸ್ ಟೈಮಲ್ಲಿ ಇರ್ಬೋದು, ಕೋವಿಡ್ ಟೈಮಲ್ಲಿ ಇರ್ಬೋದು, ಪ್ರತಿ ಸರಿನೂ ಅಭಿಮಾನಿಗಳ ಜೊತೆಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ. ಆ್ಯಂಡ್ ಅದು ಇನ್ನೂ ದೊಡ್ಡದಾಗಿ ಇನ್ನೂ ಚೆನ್ನಾಗಿ ಆಗಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಸರ್ವಿಸ್ ಮಾಡೋಂಗೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಹೆಗ್ಗಣ ಮುದ್ದು ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋದು, ನನ್ನ ನಿರ್ಮಾಣದ ಮುಂದಿನ ಸಿನಿಮಾ ಅದು. ಸೊ ನೋಡೋಣ, ಪ್ರೇಕ್ಷಕರು ರಿಯಾಕ್ಷನ್ಗೆ ಕಾಯ್ತಾ ಇದ್ದೀನಿ. ಇನ್ನೊಂದು ಎಕ್ಸ್ಪೆಕ್ಟೇಷನು ಅಣ್ಣ ಫ್ರಮ್ ಮೆಕ್ಸಿಕೋ, ಆ ಟೀಸರು ಸಾಂಗ್ಸ್ ಫಸ್ಟ್ ಟೈಮ್ ಇಷ್ಟಪಟ್ಟಿದ್ದಾರೆ. ಸೊ ಏನಾದರೂ ಜಲಕ್ ಜಿಂಗೋ ಚೆನ್ನಾಗಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಆಗಲಿ, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಆಗಲಿ, 100% ಭಾಳ ಒಳ್ಳೆಯ ಸಿನಿಮಾಗಳು. ಖಂಡಿತ ಅಭಿಮಾನಿಗಳು ಮತ್ತು ಎಲ್ಲ ಪ್ರೇಕ್ಷಕರು ಬಹಳ ಖುಷಿ ಆಗ್ತಾರೆ. ಸರ್, ಈ ಸಲದ ಬರ್ಡೇಯಲ್ಲಿ ನಿಮ್ಮ ಮಗ ಕೂಡ ಎಂಟ್ರಿ ಆಗಿದ್ದಾನೆ. ಸೊ ಮನೆ ಕಡೆಯಿಂದ ಯಾವ ಥರ ಸರ್ಪ್ರೈಸ್ ಸಿಕ್ಕಿದೆ? ಎಲ್ಲ ಖುಷಿ ಇದೆ, ಭಾಳ ಖುಷಿ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಟಾಕ್ಸಿಕ್ ರಿಲೀಸ್ ಆಗಿದೆ. ಯಶ್ ಅವರ ಬಗ್ಗೆ ಆಗಿರ್ಬೋದು, ಅವರು ಇವತ್ತು ವಿಶ್ವಮಟ್ಟದಲ್ಲಿ ಗಮನ ಸೆಳೆದಿರೋದು ಒಬ್ಬ ನಾಯಕ ನಟನಾಗಿ ಯಾವ ಥರ ಭಾಳ ಹೆಮ್ಮೆ ಅನಿಸುತ್ತೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದು ಎಲ್ಲ. ಸೊ ಡೆಫಿನೆಟ್ಲಿ ತುಂಬ ದೊಡ್ಡ ಹಿಟ್ ಆಗುತ್ತೆ. ನಾನು ಕೂಡ ಮೊದಲನೇ ದಿನನೇ ನೋಡ್ತೀನಿ ಟಾಕ್ಸಿಕ್. ಇದಿಷ್ಟು ಡಾಲಿ ಧನಂಜಯ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ ಪಾವರ್ಜಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬ ಅಭಿಮಾನಿ ಕಡೆಯಿಂದ. ನಮ್ಮ ಪ್ರೀತಿಯ ನಟ ರಾಕ್ಷಸನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಪ್ರೀತಿಯಿಂದ ಒಂದು ಪುಟ್ಟ ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮೆಲ್ಲರ ಚಪ್ಪಾಳೆ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾ, ಇದು ಲಲ್ಲು ಹಾಗೂ ಸಂಗಡಿಗರು ಏರ್ಪಡಿಸಿರ್ತಕ್ಕಂಥ ಡಾಲಿ ಉತ್ಸವ, ನಮ್ಮ ನಾಯಕ ನಟ ಡಾಲಿ ಉತ್ಸವ. ಈ ಒಂದು ಉತ್ಸವವನ್ನ ಏರ್ಪಡಿಸಿದಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲಲ್ಲು ಅವರಿಗೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೂ ಪ್ರೀತಿಯಿಂದ ಕಾಣಿಕೆಯನ್ನ ಕೊಡ್ತಿರ್ತಕ್ಕಂಥ ನಮ್ಮ ಡಾಲಿ ಧನಂಜಯ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಎಲ್ಲ ಅಭಿಮಾನಿಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ದಯಮಾಡಿ ಎಲ್ಲ ನಮ್ಮ ಮನೆ ತಮ್ಮ ಮನೆ ಅಂಗಳ ಅಂತ ತಿಳ್ಕೊಂಡು ಮಾಡ್ತಿರ್ತಕ್ಕಂಥ ಎಲ್ಲ ಪೌರ